ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಪ್ರತ್ಯಂಗಿರಾದೇವಿ ತಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯ, ಐಶ್ವರ್ಯವನ್ನು, ಸ್ಥಿರವಾದಂಥ ಉದ್ಯೋಗವನ್ನು ಕರುಣಿಸಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನೇರವಾಗಿ ವಿಚಾರಕ್ಕೆ ಬಂದು ಬಿಡೋಣ. ಶಿವರಾತ್ರಿ ದಿವಸ ಯಾವುದಾದ್ರೂ ಒಂದು ಕಥೆಯನ್ನು ಕೇಳಿದ್ರೆ ಆ ಕಥೆಯ ಫಲದಿಂದ ಇಡೀ ನಿಮ್ಮ ಬದುಕು ಬಂಗಾರ ಆಗ್ತದೆ ಅಂತ ಏನಾದರೂ ಒಂದಿದ್ದರೆ ಅಂತಹ ಕಥೆಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವತಃ ಶಿವನೇ ಪಾರ್ವತಿಗೆ ತಿಳಿಸಿದಂತಹ ಒಂದು ಕಥೆಯನ್ನು, ಅದು ನೈಜವಾದಂತಹ ಒಂದು ಕಥೆಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಇಡೀ ಕಥೆ ನಮಗೇನು ತಿಳಿಸ್ಕೊಡ್ತದೆ ಅಂದರೆ, ಉಪವಾಸದಿಂದ ನಮ್ಮ ಬದುಕಲ್ಲಿ ಏನು ಬದಲಾವಣೆ ಆಗ್ತದೆ, ಕಲ್ಲು ಹೃದಯದವನು ಸಹ ಹೇಗೆ ಹೂವಿನ ಹೃದಯದವನಾಗಿ ಮಾರ್ಪಾಡಾಗ್ತಾನೆ, ಚಿತ್ರಭಾನುವಿನ ಬದುಕಲ್ಲಿ ಏನಾಯಿತು, ಒಬ್ಬ ಬೇಟೆಗಾರನೂ ಸಹ ಒಬ್ಬ ಧೀಮಂತ ವ್ಯಕ್ತಿತ್ವವನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿಯಾಗಿ ಹೇಗೆ ಮಾರ್ಪಾಡಾದ, ಮನುಷ್ಯನಿಗೆ ಹೇಗೆ ಕಷ್ಟಗಳು ಬರ್ತವೆ, ಆ ಕಷ್ಟಗಳನ್ನೆಲ್ಲ ಎದುರಿಸಿ ನಿಂತರೆ ಫಲ ಎಷ್ಟು ಅದ್ಭುತವಾಗಿರ್ತದೆ. ಶಿವನ ಉಪವಾಸದಿಂದ, ಶಿವರಾತ್ರಿಯ ದಿವಸ ಜಾಗರಣೆಯಿಂದ ಆ ಒಂದು ಚಿತ್ರಭಾನುವಿನ ಬದುಕಲ್ಲಿ ಏನು ಬದಲಾಯಿತು, ಈ ಎಲ್ಲ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ನೇರವಾಗಿ ವಿಚಾರಕ್ಕೆ ಬಂದು ಬಿಡೋಣ. ಶಿವ ಪಾರ್ವತಿಯರು ಏಕಾಂತದಲ್ಲಿ ಇರ್ತಾರೆ. ಆಗ ಪಾರ್ವತಿ ಶಿವನನ್ನು ಕೇಳ್ತಾಳೆ, ಮಾಘ ಮಾಸದ ಬಹುಳ ಚತುರ್ದಶಿಯ ದಿವಸ ಯಾಕೆ ಶಿವರಾತ್ರಿಯನ್ನು ಆಚರಿಸ್ತಾರೆ, ಶಿವರಾತ್ರಿಯ ವಿಶೇಷ ಏನು, ಯಾವ ರೀತಿ ಉಪವಾಸವನ್ನು ಮಾಡಿದ್ರೆ ಶಿವರಾತ್ರಿ ದಿವಸ ಆ ಸಂಪೂರ್ಣ ಪೂಜಾ ಫಲ ಸಿಗ್ತದೆ, ಇದರ ಹಿನ್ನೆಲೆ ಏನು ಅಂತ ಕೇಳಿದಾಗ ಶಿವ ಸ್ವತಃ ಈ ಒಂದು ಚಿತ್ರಭಾನುವಿನ ಬದುಕಲ್ಲಿ ನಡೆದಂಥ ಒಂದಷ್ಟು ಘಟನೆಗಳನ್ನು ಕಥೆಯ ರೂಪದಲ್ಲಿ ಸ್ವತಃ ಪಾರ್ವತಿಗೆ ತಿಳಿಸ್ತಾನೆ. ಕತೆ ಪ್ರಾರಂಭ ಆದಾಗ ಚಿತ್ರಭಾನು ಅಂತ ಒಬ್ಬ ಬೇಟೆಗಾರ, ಈತನ ಕೆಲಸ ಏನಪ್ಪ ಅಂದರೆ ಪ್ರತಿದಿನ ಕಾಡಿಗೆ ಹೋಗೋದು, ಕಾಡಲ್ಲಿ ಬೇಟೆಯನ್ನು ಆಡಿ ಪ್ರಾಣಿಗಳ ಮಾಂಸವನ್ನು, ಪ್ರಾಣಿಗಳ ಮೂಳೆಗಳನ್ನು, ಪ್ರಾಣಿಗಳ ಕೊಂಬುಗಳನ್ನು ತಂದು ನಗರ ಪ್ರದೇಶದಲ್ಲಿ ವ್ಯಾಪಾರವನ್ನು ಮಾಡಿ ಅದರಿಂದ ತನ್ನ ಬದುಕನ್ನು, ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಆ ಒಂದು ಚಿತ್ರಭಾನುವಿಗೆ ಒಂದು ಸುಂದರವಾದಂಥ ಹೆಂಡತಿ, ಸುಂದರವಾದಂಥ ಮಗಳಿರ್ತಾರೆ. ಹೇಗಾದರೂ ಮಾಡಿ ಆ ಸುಂದರವಾಗಿರ್ತಕ್ಕಂತಹ ಮಗಳಿಗೆ ಒಂದು ಉತ್ತಮವಾದಂಥ ವರನ್ನು ಹುಡುಕಿ ಅದ್ಧೂರಿಯಾಗಿ ಮದುವೆ ಮಾಡಬೇಕು ಅನ್ನೋದು ಆ ಬೇಟೆಗಾರನಾಗಿರ್ತಕ್ಕಂಥ ಚಿತ್ರಭಾನುವಿನ ಒಂದು ಮನದಾಸೆ ಆಗಿರ್ತದೆ. ಹೀಗೆ ಅದ್ಧೂರಿಯಾಗಿ ಮದುವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಊರಿನ ಒಬ್ಬ ವ್ಯಾಪಾರಿಯ ಬಳಿಯಲ್ಲಿ ಒಂದಷ್ಟು ಹಣವನ್ನು ಸಾಲವಾಗಿ ಪಡೆದು ಆ ಮಗಳಿಗೆ ಒಂದೊಳ್ಳೆ ವರನನ್ನು ಹುಡುಕಿ ವಿವಾಹವನ್ನು ಸಹ ಅದ್ಧೂರಿಯಾಗಿ ಮಾಡ್ತಾನೆ. ಆದರೆ ಆ ವಿವಾಹ ಸಂದರ್ಭದಲ್ಲಿ ಮಾಡಿದಂಥ ಸಾಲದ ಫಲದಿಂದ ಆತ ತುಂಬ ಕಷ್ಟಗಳಿಗೆ ಸಿಗಾಕೊಂಡ್ರೆ, ಒಂದು ದಿವಸ ಮಾಘ ಮಾಸದ ಬಹುಳ ಚತುರ್ದಶಿಯ ದಿವಸ ತಾನು ಆ ಊರಿನ ಒಂದು ದೇವಾಲಯದಲ್ಲಿ ಶಿವನಿಗೆ ಸಂಬಂಧಪಟ್ಟಂಥ ಒಂದಷ್ಟು ಕಥೆಗಳನ್ನು ಕೇಳ್ತಾ ಶಿವನಾಮ ಜಪದಲ್ಲಿ ತೊಡಗಿರ್ತಾನೆ. ಆದರೆ ಅದೇ ದಿವಸ ಸಂಜೆ ಆ ಸಾಲವನ್ನು ಕೊಟ್ಟಿರ್ತಕ್ಕಂಥ ವ್ಯಾಪಾರಿ ಬಂದು ಆ ಚಿತ್ರಭಾನು ಎಂಬ ಆ ಬೇಟೆಗಾರನನ್ನು ತಗೊಂಡೋಗಿ ಸಾಲವನ್ನು ತೀರಿಸದೇ ಇರೋದ್ರಿಂದ ಒಂದು ಕಾರಾಗೃಹದಲ್ಲಿ ಕೂಡಿ ಹಾಕ್ಬಿಡ್ತಾರೆ. ಹೀಗೆ ಕಾರಾಗೃಹದಲ್ಲಿ ಕೂಡಿ ಹಾಕಿದಾಗ ಚಿತ್ರಭಾನು ಆ ಒಂದು ವ್ಯಾಪಾರಿಯ ಬಳಿಯಲ್ಲಿ ಪರಿಪರಿಯಾಗಿ ಬೇಡ್ಕೋತಾನೆ. ಏನಂತ ಬೇಡ್ಕೋತಾನೆ ಅಂತಂದರೆ, ನನಗೆ ದಯವಿಟ್ಟು ಒಂದು ಅವಕಾಶವನ್ನು ಕೊಡಿ, ಈ ಇಡೀ ಒಂದು ರಾತ್ರಿಯಲ್ಲಿ ನನಗೆ ಎಷ್ಟು ಪ್ರಾಣಿಗಳು ಸಿಗ್ತವೋ ಅಷ್ಟು ಪ್ರಾಣಿಗಳನ್ನು ಬೇಟೆಯನ್ನು ಆಡಿ ಆ ಪ್ರಾಣಿಗಳನ್ನು ಮಾರಾಟವನ್ನು ಮಾಡಿ ನಿಮಗೇನು ಸಾಲ ಕೊಡಬೇಕಾಗಿತ್ತೋ ಸದ್ಯ ಆದಷ್ಟು ನಾನು ತೀರಿಸ್ತೀನಿ ಅಂತ ಬೇಡ್ಕೋತಾರೆ. ಆಲ್ರೆಡಿ ಸಂಜೆ ಒಂದು 5:30, 6 ಗಂಟೆ ಆಗಿರುತ್ತೆ. ಆಗ ಆ ವ್ಯಾಪಾರಿಗೆ ಸಾಲ ಕೊಟ್ಟರೆ ಸಾಕು ಅಂತ ಅನ್ನಿಸ್ತಾ ಇರುತ್ತೆ. ಆತನಿಗೆ ಆ ಒಂದು ಬಂಧನದಿಂದ ಬಿಡುಗಡೆಯನ್ನುಗೊಳಿಸಿ ಬೇಟೆಯಾಡಲಿಕ್ಕೆ ಅನುಮತಿಯನ್ನು ಕೊಡ್ತಾರೆ. ಹೀಗೆ ಬಿಲ್ಲು ಬಾಣಗಳನ್ನೆಲ್ಲ ಎತ್ಕೊಂಡಂತಹ ಬೇಟೆಗಾರನಾಗಿರ್ತಕ್ಕಂಥ ಚಿತ್ರಭಾನು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಒಂದು ನದಿಯಲ್ಲಿ ನೀರು ಕುಡಿಬೇಕು ಅಂತ ಆ ನದಿಯ ಸಮೀಪದಲ್ಲಿ ನಿಂತ್ಕೋತಾನೆ. ಅಲ್ಲಿ ಹೋಗೋಷ್ಟೊತ್ತಿಗೆಲ್ಲ ಆ ಒಂದು ನದಿಯ ಸಮೀಪದಲ್ಲಿ ನೀರನ್ನು ಕುಡಿಲಿಕ್ಕೋಸ್ಕರ ಒಂದಷ್ಟು ಜಿಂಕೆಗಳು ಬಂದು ಈತ ಬಂದಿದ್ದನ್ನು ಕಂಡಂತಹ ಜಿಂಕೆಗಳು ಏನು ಮಾಡ್ತವೆ ಅಂತಂದರೆ ಆ ನದಿಯ ಸಮೀಪದ ನೀರನ್ನು ಕುಡಿದು ಜೋರಾಗಿ ಓಡೋಗ್ಬಿಡ್ತವೆ. ಇದನ್ನು ಕಂಡಂತಹ ಬೇಟೆಗಾರನಾಗಿರ್ತಕ್ಕಂಥ ಚಿತ್ರಭಾನುವಿಗೆ ಅನಿಸ್ತದೆ, ನೀರು ಕುಡಿಲಿಕ್ಕೆ ಇಲ್ಲಿ ಒಂದಷ್ಟು ಜಿಂಕೆಗಳು ಬಂದೇ ಬರ್ತವೆ, ಹೇಗಾದರೂ ಮಾಡಿ ಒಂದು ಕಡೆ ನಾನು ಬಚ್ಚಿಟ್ಕೊಂಡು ಬೇಟೆಯನ್ನು ಆಡಿ ಆ ಪ್ರಾಣಿಗಳನ್ನು ಮಾರಾಟವನ್ನು ಮಾಡಿ ನಾನು ಹಣ ಸಂಪಾದನೆ ಮಾಡೋಣ ಅಂತ ಅಂದ್ಕೊಂಡು ಏನು ಮಾಡ್ತಾನೆ, ಆ ನದಿಯಲ್ಲಿ ನೀರನ್ನು ಕುಡಿದು ಆ ನದಿಯ ಸಮೀಪದಲ್ಲಿ ಇದ್ದಂತಹ ಒಂದು ಬಿಲ್ವ ಪತ್ರೆಯ ಮರವನ್ನು ಹೇರಿ ಮೇಲೆ ಕೂತ್ಕೊಂಡು ಎಲೆಗಳನ್ನೆಲ್ಲ ತನ್ನ ಸುತ್ತ ಹಾಕ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಆ ಬಿಲ್ಪತ್ರೆಯ ಮರದಲ್ಲಿದ್ದಂಥ ಮುಳ್ಳುಗಳಿಂದ ತನ್ನನ್ನು ತಾನು ಸಂರಕ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ, ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಆ ಮುಳ್ಳುಗಳನ್ನೆಲ್ಲ ಒಂದು ಕಡೆ ಸೈಡಿಗೆ ಜರುಗಿಸಿ ತನ್ನ ಸುತ್ತ ಆ ಎಲೆಗಳನ್ನು
ಒಂದು ಕೋಟೆಯಾಗಿ ಕಟ್ಕೊಳ್ಳೋದಕ್ಕೋಸ್ಕರ ಅವುಗಳನ್ನೆಲ್ಲ ಒಂದಷ್ಟು ಕಿತ್ತು 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 ಆ ಬಿಲ್ಪತ್ರೆ ಮರದಲ್ಲಿರ್ತಕ್ಕಂಥ ಬಿಲ್ಪತ್ರೆನ ಕೆಳಗಡೆ ಹಾಕಲಿಕ್ಕೆ ಪ್ರಾರಂಭನ ಮಾಡ್ತಾನೆ. ಆಲ್ರೆಡಿ ಸಂಜೆ ಒಂದು 6:30 7 ಗಂಟೆ ಆಗಿರುತ್ತೆ. ಆತ ಕಿತ್ತು ಹಾಕಿದಂತೆ ಎಲ್ಲ ಬಿಲ್ಪತ್ರೆಗಳು ಆ ಬಿಲ್ಪತ್ರೆ ಗಿಡದ ಕೆಳಭಾಗದಲ್ಲಿ ಆತನಿಗೇ ಗೊತ್ತಿಲ್ಲದೆ ಒಂದು ಶಿವಲಿಂಗ ಇರುತ್ತೆ. ಆ ಶಿವಲಿಂಗದ ಮೇಲೆಲ್ಲ ಬೀಳ್ತಾ ಹೋಗುತ್ತೆ. ಹೀಗೆ ಇಡೀ ರಾತ್ರಿ ಆತ ಒಂದು ಕಿತ್ತಾಗದಂತೆ ಎಲ್ಲ ಬಿಲ್ಪತ್ರೆಗಳು ಆ ಶಿವಲಿಂಗದ ಮೇಲೆ ಬೀಳ್ತಾ ಹೋಗುತ್ತೆ. ಸಂಜೆ ಒಂದು 7 ಗಂಟೆ ಆಗ್ತಾ ಹೋಗುತ್ತೆ, ಕತ್ತಲಾಗ್ತಾ ಹೋಗುತ್ತೆ. ಅಲ್ಲಿಗೆ ನೀರನ್ನು ಕುಡಿಲಿಕ್ಕೋಸ್ಕರ ಒಂದು ಗರ್ಭಿಣಿ ಜಿಂಕೆ ಬರ್ತದೆ. ಆ ಗರ್ಭಿಣಿ ಜಿಂಕೆಯನ್ನೇ ನೀರು ಕುಡಿಬೇಕು. ಅಷ್ಟೊತ್ತಿಗೆಲ್ಲ ಈ ಬೇಟೆಗಾರ ಬಾಣವನ್ನ ಗುರಿಯಾಗಿ ಇಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಇದನ್ನು ಕಂಡಂತಹ ಆ ಗರ್ಭಿಣಿ ಜಿಂಕೆ ಪರಿಪರಿಯಾಗಿ ಕೇಳ್ಕೊಳ್ಳುತ್ತೆ. ಏನಂತ ಅಂತಂದರೆ, ನಾನು ಗರ್ಭಿಣಿ ಜಿಂಕೆ ಆಗಿದ್ದೀನಿ, ನನ್ನ ಹೊಟ್ಟೆಯಲ್ಲಿ 2 ಮಕ್ಕಳಿದ್ದಾವೆ, ಇನ್ನು ಕೆಲವೇ ಗಂಟೆಗಳಲ್ಲಿ ನಾನು ಅವಳಿಗೆ ಜನ್ಮವನ್ನು ಕೊಡ್ತಾ ಇದ್ದೀನಿ, ದಯವಿಟ್ಟು ನನ್ನ ಕೊಲ್ಲಬೇಡ, ನಾನು ಬಿಟ್ಬಿಡು. ಆ ಹೊಟ್ಟೆಯಲ್ಲಿರ್ತಕ್ಕಂತಹ ಆ ಮಗು ಜನನ ಆಗಿದ್ದ ನಂತರದಲ್ಲಿ ನಾನೇ ನಿನ್ನನ್ನು ಹುಡುಕೋ ಬರ್ತೀನಿ, ಆಗ ಬೇಟೆಯಾಡಿ ನಿನ್ನ ಕಷ್ಟಗಳನ್ನು ನೀನು ನಿವಾರಣೆಯನ್ನು ಮಾಡ್ಕೋ ಅಂತ ಬೇಡ್ಕೊಳ್ತದೆ. ಇದನ್ನು ಕಂಡಂತಹ ಬೇಟೆಗಾರನಿಗೆ ಮನಸ್ಸು ಕರಗ್ತದೆ. ಸರಿ ಆಯಿತು ಹೋಗು, ನೀನು ಬರಲೇಬೇಕು ಮತ್ತೆ ಅಂತೇಳಿ ಆ ಗರ್ಭಿಣಿ ಜಿಂಕೆಯನ್ನು ಬಿಟ್ಬಿಡ್ತಾರೆ. ಹೀಗೆ ಮೊದಲನೇ ಜಿಂಕೆ ಅಲ್ಲಿಂದ ಹೊರಗಡೆ ಹೋಗ್ತದೆ. ಇನ್ನು ಕೆಲವೇ ಗಂಟೆಗಳ ನಂತರದಲ್ಲಿ ಮತ್ತೊಂದು ಜಿಂಕೆ ಅಲ್ಲಿಗೆ ಬರ್ತದೆ. ಅದು ನೀರು ಕುಡಿಲಿಕ್ಕೆ ಪ್ರಾರಂಭವನ್ನು ಮಾಡ್ತಾ ಇರಬೇಕಾದ್ರೆ ಈ ಬೇಟೆಗಾರ ಮತ್ತೆ ಬಿಲ್ಲನ್ನು ಗುರಿಯಾಗಿರಿಸ್ತಾನೆ. ಗುರಿಯಾಗಿರಿಸಿದಾಗ ಕಂಡಂತಹ ಆ ಜಿಂಕೆಯು ಸಹ ಬೇಡ್ಕೊಳ್ತಿದೆ. ಏನಂತ ಬೇಡ್ಕೊಳ್ತದೆ ಅಂತಂತಂದರೆ, ನನ್ನ ಗಂಡ ನನ್ನಿಂದ ತಪ್ಪಿಸ್ಕೊಂಡು ಇಲ್ಲಿಂದ ಕಣ್ಮರೆಯಾಗಿ ಎಲ್ಲೋ ಹೋಗಿದ್ದಾನೆ, ಆತನ್ನು ಹುಡುಕೊಂಡು ನಾನು ಬಂದಿದ್ದೀನಿ, ದಯವಿಟ್ಟು ನನ್ನ ಕೊಲ್ಲಬೇಡ, ವಾಪಸ್ ಹೋಗಿ ನನ್ನ ಗಂಡನನ್ನು ಭೇಟಿಯಾಗಬೇಕು, ನನ್ನ ಗಂಡನನ್ನು ಭೇಟಿಯಾದ ನಂತರದಲ್ಲಿ ಬಂದು ನಾನು ನಿನಗೆ ಶರಣಾಗ್ತೀನಿ, ಆನಂತರ ನಿನ್ನನ್ನು ಬೇಕಾದರೆ ಬೇಟೆಯಾಡಿಕೊಂಡು ನಿನಗೆ ಬೇಕಾದ ಹಾಗೆ ಬಳಸ್ಕೋ ಅಂತ ಕೇಳ್ಕೊಳ್ತದೆ. ಹೀಗೆ ಆ ಗಂಡನ್ನ ಕಳ್ಕೊಂಡಂತಹ ಜಿಂಕೆಯನ್ನು ಕಂಡಂತಹ ಬೇಟೆಗಾರನಿಗೆ ಮನಸ್ಸು ಅಲ್ಲೋಲ ಕಲ್ಲೋಲ ಆಗುತ್ತೆ. ಸರಿ ಆಯಿತು ಹೋಗು, ಗಂಡ ಸಿಕ್ಕಿದ ನಂತರದ ನೀನು ವಾಪಸ್ ಬಾ, ಮಾತು ತಪ್ಪಬೇಡ ಅಂತೇಳಿ ಆ ಜಿಂಕೆಯನ್ನು ಸಹ ಕಳಿಸ್ಕೊಡ್ತದೆ. ಅದಾದ ಕೆಲವೇ ಗಂಟೆಗಳಲ್ಲಿ ಮತ್ತೊಂದು ಜಿಂಕೆ ಮತ್ತು ಜಿಂಕೆಯ ಜೊತೆಯಲ್ಲಿ ಒಂದಷ್ಟು ಮರಿಗಳು ಬರ್ತವೆ, ನೀರು ಕುಡಿತಾ ಇರ್ತವೆ. ಮತ್ತೆ ಈ ಬೇಟೆಗಾರ ಬೇಟೆ ಸಿಕ್ತು ಅಂತ ಆ ಬಿಲ್ಲು ಬಾಣವನ್ನು ರೆಡಿಯನ್ನು ಮಾಡ್ಕೊತಾನೆ. ಇದನ್ನು ಕಂಡಂತಹ ಆ ತಾಯಿ ಜಿಂಕೆ ಹೇಳುತ್ತೆ, ನನ್ನ ಮರಿಗಳು ಇನ್ನೂ ತುಂಬ ಚಿಕ್ಕವು, ದಯವಿಟ್ಟು ಬೇಟೆ ಆಡಬೇಡ, ನಾನು ವಾಪಸ್ ಮನೆಗೆ ಹೋಗಿ ಈ ಮರಿಗಳನ್ನೆಲ್ಲ ಮನೇಲಿ ಬಿಟ್ಟು ನಾನು ಎಗೇನ್ ಮತ್ತೆ ಬಂದು ನಿನಗೆ ಶರಣಾಗ್ತೀನಿ, ಆನಂತರ ನೀನನ್ನು ಬೇಟೆಯಾಡುವೆ ಅಂತ ಆ ತಾಯಿ ಜಿಂಕೆ ಬೇಡ್ಕೊಳುತ್ತೆ. ಆಗ ಈತನಿಗೂ ಸಹ ಅನಿಸುತ್ತೆ, ನಾನು ಸಹ ನನ್ನ ಹೆಂಡತಿ ಮತ್ತು ಮಕ್ಕಳಿಗೋಸ್ಕರ ಅಲ್ವಾ ನಾನು ಈ ಬೇಟೆ ಆಡೋಕ್ಕೆ ಬಂದಿರೋದು, ಆ ಜಿಂಕೆಯೂ ಅಷ್ಟೇ ತನ್ನ ಮಕ್ಕಳಿಗೋಸ್ಕರ ಬೇಡ್ಕೊತಾ ಇದೆ, ಸರಿ ಆಯಿತು ಬಿಟ್ಬಿಡೋಣ, ನನ್ನ ಕುಟುಂಬ ಹಾಗೆ ಆ ಜಿಂಕೆಯದು ಒಂದು ಕುಟುಂಬ ಅಂತ ಅನ್ಕೊಂಡು ಏನು ಮಾಡ್ತಾನೆ ಅಂತಂದರೆ ಆ ಜಿಂಕೆಯನ್ನು ಬಿಟ್ಬಿಡ್ತಾನೆ. ಆ ಜಿಂಕೆ ಹೋಗ್ಬೇಕಾದ್ರೆ ಒಂದು ಮಾತು ಕೊಟ್ಟೋಗುತ್ತೆ, ನನ್ನ ಮಕ್ಕಳನ್ನು ಬಿಟ್ಟು ವಾಪಸ್ ಬರ್ತೀನಿ ಅಂತ. ಇದಾದ ನಂತರದಲ್ಲಿ ಕೆಲವೇ ಗಂಟೆಗಳಲ್ಲಿ ಇನ್ನೊಂದು ಜಿಂಕೆ ಬರುತ್ತೆ. ಆ ಜಿಂಕೆ ಬಂದು ನೀರು ಕುಡಿಲಿಕ್ಕೆ ಪ್ರಾರಂಭವನ್ನು ಮಾಡಿ ನೀರು ಕುಡಿದ ನಂತರದಲ್ಲಿ ಆ ಬೇಟೆಗಾರನ ಕಡೆಗೆ ನೋಡುತ್ತೆ. ನೋಡಿ ಆ ಜಿಂಕೆ ಮಾತಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಏನಂತ ಹೇಳುತ್ತೆ ಅಂತಂದರೆ, ಇದುವರೆಗೂ ಇಲ್ಲಿ ನೀರು ಕುಡಿಯೋಕ್ಕೆ ಬಂದಂತಹ ಆ 3 ಜಿಂಕೆಗಳು ಸಹ ನನ್ನ ಪತ್ನಿಯರಾಗಿದ್ದಾರೆ, ನನ್ನ ಹೆಂಡತಿಯರಾಗಿದ್ದಾರೆ, ಹಾಗಾಗಿ ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ನಾನು ಬಂದಿದ್ದೀನಿ, ಹಾಗಾಗಿ ನನಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಅಂತ ಆ ಗಂಡನಾಗಿರ್ತಕ್ಕಂಥ ಜಿಂಕೆ ಹೇಳ್ಕೊಳುತ್ತೆ. ಮತ್ತು ಜಿಂಕೆ ಬೇಡ್ಕೊಳ್ಳುತ್ತೆ, ನಾನು ಹೇಗೇನು ವಾಪಸ್ ಹೋಗಿ ನನ್ನ 3 ಜನ ಹೆಂಡತಿಯರನ್ನು ಭೇಟಿಯನ್ನು ಮಾಡಿ ಅವುಗಳಿಗೆ ನನ್ನ ಪ್ರೀತಿಯನ್ನು ತೋರಿಸಿ ನಾವೆಲ್ಲರೂ ಸಹ ನಿನಗೆ ಬಂದು ಶರಣಾಗ್ತೀವಿ, ನಮ್ಮನ್ನು ಬೇಟೆಯಾಡಿ ನೀನು ನಿನಗೆ ಬೇಕಾದ ಹಾಗೆ ಬಳಸ್ಕೋ ಅಂತ ಆ ಗಂಡ ಜಿಂಕೆ ಹೇಳ್ತಾರೆ. ಇದನ್ನು ಕಂಡಂತಹ ಆ ಒಂದು ಬೇಟೆಗಾರನಿಗೆ ಮನಸ್ಸು ಅಲ್ಲೋಲ ಕಲ್ಲೋಲ ಉಂಟಾಗ್ತದೆ. ಕ್ರೂರಿಯಾಗಿರ್ತಕ್ಕಂಥ ಕಟಕನಾಗಿರ್ತಕ್ಕಂಥ ಬೇಟೆಗಾರನು ಸಹ ಬದಲಾಗ್ತಾನೆ. ಬದಲಾಗಿ ಕೆಳಗಿಳಿದು ಬಂದು ಆ ಬಂದಂಥ ಎಲ್ಲ ಜಿಂಕೆಗಳನ್ನು ಒಟ್ಟಿಗೆ ಹಬ್ಕೊಂಡು ತನ್ನ ಇಡೀ ಪ್ರೀತಿಯನ್ನು ತೋರಿಸ್ತಾನೆ. ತನ್ನ ಇಡೀ ಜೀವಮಾನದಲ್ಲಿ ಆತ ಮಾಡಿದಂಥ ಎಲ್ಲ ಹಿಂಸೆಯನ್ನು ಆ ಒಂದು ಪಶ್ಚಾತ್ತಾಪವನ್ನು ಪಡ್ತಾನೆ, ನೊಂದ್ಕೊತಾನೆ. ಇದನ್ನು ಕಂಡಂತಹ ಅಲ್ಲೇ ಬಿಲ್ಪತ್ರೆಯ ಮರದ ಕೆಳಗಿದ್ದ ಶಿವನಿಗೆ ಆನಂದ ಉಂಟಾಗ್ತದೆ. ಕಲ್ಲು ಮನಸ್ಸಿನವನು ಸಹ ಹೂವಿನ ಮನಸ್ಸಿನಾಗಿ ಬದಲಾದ ಅಂತ ಅಂದ್ಕೊಂಡು ಶಿವ ಕರುಣಿಸಿ ಆ ಜಿಂಕೆಗಳು ಮತ್ತು ಬೇಟೆಗಾರನಿದ್ದಂಥ ಸ್ಥಳಕ್ಕೆ ಕೈಲಾಸದಿಂದ ಒಂದು ಪುಷ್ಪಕ ವಿಮಾನವನ್ನು ಕಳಿಸ್ಕೊಡ್ತಾರೆ. ಆ ಪುಷ್ಪಕ ವಿಮಾನದಲ್ಲಿ ಆ ಎಲ್ಲ 4 ಜಿಂಕೆಗಳು, ಮರಿ ಜಿಂಕೆಗಳು, ಈ ಬೇಟೆಯಾಡಲಿಕ್ಕೆ ಬಂದಂತಹ ಚಿತ್ರಭಾನು ಎಂಬ ಒಬ್ಬ ಬೇಟೆಗಾರನೂ ಸಹ ಕುಳಿತು ಅವರೆಲ್ಲರೂ ಸಹ ಕೈಲಾಸಕ್ಕೆ ಹೋಗಿ ಶಿವನ ಸಾನ್ನಿಧ್ಯವನ್ನು ಪಡ್ಕೊತಾರೆ. ಶಿವ ಸೇವೆಯನ್ನು ಮಾಡಿ ತಮ್ಮ ಬದುಕನ್ನು ಸಾರ್ಥಕವನ್ನು ಗೊಳಿಸ್ಕೊತಾರೆ. ಹೀಗೆ ಈ ಕಥೆಯನ್ನು ಸ್ವತಃ ಶಿವನೇ ಪಾರ್ವತಿಗೆ ತಿಳಿಸ್ತಾರೆ. ಇಲ್ಲಿ ಶಿವ ಹೇಳ್ತಾನೆ,
ತನಗೇ ಗೊತ್ತಿಲ್ಲದ ಹಾಗೆ ಆ ಬೇಟೆಗಾರ ಆ ಬಿಲ್ಪತ್ರೆ ಮರದಲ್ಲಿರ್ತಕ್ಕಂಥ ಎಲ್ಲ ಬಿಲ್ಪತ್ರೆಗಳನ್ನು ತೆಗೆದು ಇಡೀ ರಾತ್ರಿ ಆ ಶಿವಲಿಂಗದ ಮೇಲೆ ಹಾಕಲಿಕ್ಕೆ ಪ್ರಾರಂಭನ ಮಾಡ್ತಾನೆ. ಮತ್ತು ಇಡೀ ರಾತ್ರಿ ಆತ ಆ ಬೇಟೆಗೋಸ್ಕರ ಉಪವಾಸದಿಂದ ಇರೋದೇ ಅಷ್ಟೇ ಅಲ್ಲದೆ ಜಾಗರಣೆಯನ್ನು ಸಹ ಮಾಡ್ತಾನೆ. ಹೀಗೆ ಯಾರು ಶಿವರಾತ್ರಿಯ ದಿವಸ ಮಾಘ ಮಾಸದ ಬಹುಳ ಚತುರ್ದಶಿಯ ದಿವಸ ಉಪವಾಸ ಇರ್ತಾರೆ, ಜಾಗರಣೆ ಇರ್ತಾರೆ, ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸ್ತಾರೆ, ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡ್ತಾರೆ, ಅವರ ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ದುಷ್ಕರ್ಮ ಫಲಗಳು ನಾಶ ಆಗಿ ಎಲ್ಲ ಕೆಟ್ಟ ಕರ್ಮ ಫಲಗಳು ಸಂಪೂರ್ಣವಾಗಿ ಭಸ್ಮವಾಗೋದ್ರ ಜೊತೆಗೆ ಅಪಾರವಾದಂಥ ಪುಣ್ಯ ಫಲ ಸಿಗ್ತದೆ. ಹಾಗಾಗಿನೇ ಈ ಒಂದು ಶಿವರಾತ್ರಿ ದಿವಸ ಯಾರು ಶ್ರದ್ಧೆ ಭಕ್ತಿಯಿಂದ ಉಪವಾಸ ಇದ್ದು ಶಿವನ ಧ್ಯಾನವನ್ನು ಮಾಡ್ತಾರೆ, ಹರಹರ ಮಹಾದೇವ ಅಂತ ಹೇಳ್ತಾರೆ, ಅವ್ರ ಇಡೀ ಬದುಕು ಬಂಗಾರ ಆಗುತ್ತೆ ಅಂತ ಸ್ವತಃ ಶಿವನೇ ಪಾರ್ವತಿಗೆ ತಿಳಿಸೋದ್ರ ಮೂಲಕ ಈ ಕತೆ ಮುಕ್ತಾಯ ಆಗುತ್ತೆ. ಈ ಕಥೆಯನ್ನು ಕೇಳಿದಂಥ ತಮ್ಮೆಲ್ಲರಿಗೂ ಸಹ ಅಷ್ಟೈಶ್ವರ್ಯ, ಭೋಗೈಶ್ವರ್ಯ, ಸಕಲೈಶ್ವರ್ಯಗಳನ್ನು ಶಿವ ಪಾರ್ವತಿಯರು ನೀಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ವಿಚಾರಧಾರೆ ತಮಗೆ ಇಷ್ಟ ಆಗಿದ್ದೆ ಅಂದರೆ ತಮ್ಮ ಸ್ನೇಹಿತರೊಂದಿಗೆ ಶೇರನ್ನು ಮಾಡ್ಕೊಳ್ಳಿ, ತಮ್ಮ ಕುಟುಂಬಸ್ಥರೊಂದಿಗೆ ಶೇರನ್ನು ಮಾಡಿ, ತಮ್ಮ ವಿಚಾರಧಾರೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಹರ ಹರ ನಮ ಪಾರ್ವತಿ ಪದೇ ಶಂಭೋ ಮಹಾದೇವ.